ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮನೋಜ ಮತ್ತೆ ರೋಹಿಣಿ ಇಬ್ರು ಮನೆಗೆ ಬರ್ತಾರೆ. ಬಂದು ಮನೋಜ ಹೋಗಿ ರಂಗನಾಥ್ ಅವರ ಹತ್ರ ಅಪ್ಪ ಅಮ್ಮ ಎಲ್ಲಪ್ಪ ಅಂತ ಕೇಳ್ತಾನೆ. ನನ್ನ ಹತ್ರ ಏನೋ ಕೇಳ್ತೀಯಾ, ನೀವಿಬ್ರೇ ಅಲ್ವೇ ಸೇರ್ಕೊಂಡು ಯಾವಾಗ್ಲೂ ಏನಾದ್ರೂ ಒಂದು ಆಟಗಳನ್ನ ಆಡ್ತಿರ್ತೀರಾ, ನನ್ನ ಹತ್ರ ಕೇಳಿದ್ರೆ ಏನ್ ಪ್ರಯೋಜನ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಮ್ಮ ಎಲ್ಲಿ ಅಂತ ಇವಾಗ ಕೇಳಿದೆ, ಅದೊಂದು ಆಟನಾ ಅಂತ ಮನೋಜ ಕೇಳ್ತಾನೆ. ಮನೋಜ್ ಅವರೇ, ಮಾವ ಮಾತಾಡೋದಿಲ್ಲ ಅಲ್ವಾ, ಅತ್ತೆ ರೂಮಲ್ಲೇ ಇರ್ತಾರೆ, ಹೋಗ್ ಕರೀರಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಅಂತ ಮನೋಜ ಹೋಗ್ತಾನೆ. ರೋಹಿಣಿ ಹೋಗಿ ಮೀನನ್ನ ಕರೀತಾಳೆ. ಈ ಕಡೆ ಮನೋಜ ಹೋಗಿ ಡೋರ್ನ ನಾಕ್ ಮಾಡಿ ಅಮ್ಮ ಸ್ವಲ್ಪ ಆಚೆಗ್ ಬಾ ಅಂತ ಕರೀತಾನೆ. ಹೇಳಿ ರೋಹಿಣಿ ಅವರೇ ಅಂತ ಮೀನಾ ಹೇಳಿದಾಗ, ನಿಮ್ ಯಜಮಾನ್ರನ್ನ ಕರೀರಿ ಅಂತ ರೋಹಿಣಿ ಹೇಳ್ತಾಳೆ. ಏನೋ ಏನ್ ದೊಂಬರಾಟ ಏನಾದ್ರೂ ನಡೆಸ್ತಿದ್ದೀರಾ ಅಂತ ಸೂರ್ಯ ಆಚೆಗ್ ಬರ್ತಾನೆ. ಹೇಳ್ತೀನಿ, ಮನೇಲಿ ಶ್ರುತಿ ರವಿ ಇಲ್ವಾ ಅಂತ ರೋಹಿಣಿ ಕೇಳಿದಾಗ, ಅವ್ರಿಬ್ರು ಇನ್ನೂ ಬಂದಿಲ್ಲ ಅಂತ ಮೀನಾ ಹೇಳ್ತಾಳೆ. ಎಲ್ರೂ ಮುಂದೆನೂ ಹೇಳ್ಬೇಕು ಅಂತ ಅನ್ಕೊಂಡೆ, ಇರ್ಲಿ ಪರವಾಗಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಈ ಕಡೆ ಶಾಂತಿ ಡೋರ್ನ ಓಪನ್ ಮಾಡ್ಕೊಂಡು ರೂಮಿಂದ ಆಚೆಗ್ ಬರ್ತಾಳೆ. ಏನೋ ಅದು ಅಂತ ಶಾಂತಿ ಕೇಳಿದಾಗ, ನಾನಿರೋವರೆಗೂ ನಿಮ್ಗೆ ಯಾರು ಅವಮಾನ ಮಾಡೋದಿಕ್ಕೆ ನಾನ್ ಬಿಡೋದಿಲ್ಲಮ್ಮ ಅಂತ ಮನೋಜ ಹೇಳ್ತಾನೆ. ಲೋ ಪೆಂಗ್ಯ, ಅವ್ರಿಗೆ ಅವಮಾನ ಆಗಿರೋದೇ ನಿನ್ನಿಂದ ಕಣೋ ಅಂತ ಸೂರ್ಯ ಹೇಳ್ತಾನೆ. ಸಾಕು ಸೂರ್ಯ ಅವ್ರೆ, ಅವ್ರನ್ನ ಸುಮ್ನೆ ಇನ್ಸಲ್ಟ್ ಎಲ್ಲ ಮಾಡ್ಬೇಡಿ ಅಂತ ರೋಹಿಣಿ ಹೇಳ್ತಾಳೆ. ಇವ್ರು ಬೇಕು ಅಂತ ಮಾತಾಡ್ತಿಲ್ಲ ರೋಹಿಣಿ ಅವ್ರೆ, ನಿಮ್ ಯಜಮಾನ್ರು ಮಾಡಿದ ತಪ್ಪಿಗೆ ಅವ್ರು ಬೈತಾ ಇರೋದು ಅಂತ ಮೀನಾ ಹೇಳ್ತಾಳೆ. ಯಾಕೆ, ನಾನೇನ್ ಅಂತ ತಪ್ಪು ಮಾಡ್ದೆ ಅಂತ ಮನೋಜ ಕೇಳಿದಾಗ, ಅಮ್ಮ ಅಮ್ಮ ಅಮ್ಮ, ಏನೋ ಮನೋಜ, ಎಲ್ಲಾ ತಪ್ಪುಗಳನ್ನ ನೀನೇ ಮಾಡ್ಬಿಟ್ಟು ಇವಾಗ ಏನ್ ಮಾಡ್ದೆ ಅಂತ ಕೇಳ್ತೀಯಲ್ಲ, ನಿನ್ನ ಹೇ, ಅಷ್ಟ್ರ ಮಟ್ಟಿಗೆ ತಪ್ಪು ಅನ್ನೋದು ಮೈ ಒಳಗಡೆ ಹಂಗೆ ಅರ್ಗಿಸ್ಕೊಂಬಿಟ್ಟಿದ್ಯಾ ಅಂತ ಸೂರ್ಯ ಹೇಳ್ತಾನೆ. ನೋಡಿ ಸೂರ್ಯ ಅವ್ರೆ, ಸುಮ್ನೆ ಅವ್ರ ಬಗ್ಗೆ ಏನೇನೋ ಮಾತಾಡ್ಬೇಡಿ ಅಂತ ರೋಹಿಣಿ ಹೇಳಿದಾಗ, ಯಾರು ಯಾರು ಬೇಡದೆ ಇರೋದ್ರ ಬಗ್ಗೆ ಮಾತಾಡ್ತಾ ಇರೋದು? ಈಗ ನೀನೇ ನನ್ನನ್ನ ಬೇಡದೆ ಇದ್ದಕ್ ಸುಮ್ನೆ ಕೆಲ್ಸದ ಮೇಲೆ ಕರ್ದಿದ್ಯಾ, ಏನು ಅಂತ ಫಸ್ಟ್ ಹೇಳು ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ಸುಮ್ನೆ ಇರ. ರೋಹಿಣಿ, ನೀನ್ ಕರಿತಿದ್ಯಾ ಅಂತಂದ್ರೆ ಏನಾದ್ರೂ ವಿಷಯ ಇದ್ದೇ ಇರತ್ತಮ್ಮ, ಏನು ಅಂತ ಹೇಳಮ್ಮ ಅಂತ ರಂಗನಾಥ್ ಅವರು ಕೇಳಿದಾಗ, ಮಾವ ತಗೊಳ್ಳಿ 2 ಲಕ್ಷ, ಇವ್ರಿಗೆ ಒಡವೆಗೆ ಅಂತ ಕೊಡ್ಬೇಕಾಗಿತ್ತಲ್ಲ ಅದು ಅಂತ ತನ್ನ ಬ್ಯಾಗಿಂದ 2 ಲಕ್ಷ ರೂಪಾಯಿನ ತೆಗೆದು ಆಚೆಗೆ ಕೊಡ್ತಾಳೆ ರೋಹಿಣಿ. ಅದನ್ನ ನೋಡಿ ಸೂರ್ಯ ಮತ್ತೆ ಶಾಂತಿ ಇಬ್ರು ಶಾಕ್ ಆಗ್ತಾರೆ. ಶಾಂತಿ ಕೇಳ್ತಾಳೆ, ಏನಮ್ಮ ಇದು, ಇಷ್ಟೊಂದು ದುಡ್ಡೆಲ್ಲ ನಿನ್ನ ಹತ್ರ ಎಲ್ಲಿಂದ ಬಂತು ದಿಢೀರಂತ ಅಂತ. ಆಗ ಸೂರ್ಯ, ನೀವ್ ಬಿಚ್ಚಿತಿದ್ರಲ್ಲ ಬಳೆಗಳು, ಅವೆಲ್ಲ ಸೇಫ್ ಆಗಿದ್ಯಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ಅದ್ರದ ಅವಶ್ಯಕತೆ ಎಲ್ಲ ನಮ್ಗೆಲ್ಲ ಏನೂ ಇಲ್ಲ, ಇದನ್ನ ನಮ್ಮ ಅಪ್ಪ ಕಳ್ಸಿದಿದ್ ದುಡ್ಡು ಅಂತ ರೋಹಿಣಿ ಹೇಳ್ತಾಳೆ. ನಿಮ್ಮ ಅಪ್ಪನ, ಅವರು ಜೈಲಲ್ಲಿದಾರಲ್ಲಮ್ಮ ಅಂತ ರಂಗನಾಥ್ ಅವರು ಹೇಳಿದಾಗ, ಅಪ್ಪ ಅವರು ಜೈಲ್ಗೆ ಹೋಗಿ ಬ್ಯಾಂಕ್ ನಡೆಸ್ತಿದ್ದಾರೆ ಅನ್ಸುತ್ತೆ, ಆ ಊರ್ ಜೈಲ್ಗಳು ತುಂಬಾ ಚೆನ್ನಾಗಿದಾವೆ ಕಣಪ್ಪ, ಪರವಾಗಿಲ್ಲ ಅಂತ ಸೂರ್ಯ ಹೇಳಿದಾಗ, ಏಯ್ ಅಂಕಲು ರೋಹಿಣಿ ಅವ್ರ ಮಾವಂಗ್ ಹೇಳಿ ಕಳ್ಸಿರೋದು ಅಂತ ಮನೋಜ ಹೇಳ್ತಾನೆ. ಹೌದೇನಮ್ಮ, ನಿಮ್ಮ ಅಪ್ಪನ ಹತ್ರ ಕೇಳಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಹೌದು ಅತ್ತೆ, ಬಿಸ್ನೆಸ್ಗೋಸ್ಕರ ಅಂತ ಕೇಳಿ ತಗೊಂಡೆ ಅಂತ ರೋಹಿಣಿ ಹೇಳ್ತಾಳೆ. ಹಾಗಿದ್ರೆ ಇಲ್ಲಿ ನಡೆದಿರೋ ವಿಷಯನೆಲ್ಲ ಹೇಳಿಲ್ಲ ತಾನೇ ಅಂತ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ, ಇದ್ರ ಬಗ್ಗೆ ನಾನೇನು ಹೇಳಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ನಮ್ಮನೇಲಿ ನಡೆಯೋ ವಿಷಯಗಳನ್ನ ನಾನು ಯಾವತ್ತೂ ಆಚೆ ಕಡೆ ಬಿಟ್ಕೊಡೋದಿಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ, ದುಡ್ಡು ಕೊಡು ಇಲ್ಲಿ ಅಂತ ಮನೋಜ ದುಡ್ಡು ನಿಸ್ಕೊಂಡು, ಏಯ್ ಹೋಗ ಸೈಡ್ಗೆ ಅಂತ ಸೂರಿನ ಸೈಡ್ ಕಳ್ಸಿ, ಅಪ್ಪ ಈ ದುಡ್ಗೋಸ್ಕರನೇ ಅಲ್ವಪ್ಪ ಎಲ್ರು ನನ್ನನ್ನ ಒಬ್ರು ಬಿಟ್ಟು ಒಬ್ರು ಹೊಡಿತಾನೆ ಇದ್ರಿ ಅಂತ ಮನೋಜ ಹೇಳ್ಬೇಕಾದ್ರೆ, ಯಾವಾಗ ಒದೆ ತಿಂದಿದ್ದು ಅಂತ ಹೇಳೋ ಮನೋಜ, ತುಂಬಾ ಸಲ ಒದೆ ತಿಂದಿದ್ಯಾ ನೀನು ಅಂತ ಸೂರ್ಯ ಹೇಳ್ತಾನೆ. ತಗೊಳ್ಳಿಯಪ್ಪ ಆ ಒಡವೆ ದುಡ್ಡು ಅಂತ ಮನೋಜ ಹೇಳ್ತಾನೆ. ನನ್ಗೆ ಯಾಕೋ ಕೊಡ್ತಾ ಇದ್ಯಾ, ನನ್ನ ಒಡವೆನ ಮಾರ್ದೆ ನೀನು, ಯಾರ್ ಒಡವೆನ ಮಾರ್ದ್ಯೋ ಅವ್ರ ಕೈಲ್ ಕೊಡು ಅಂತ ರಂಗನಾಥ್ ಅವರು ಹೇಳಿದಾಗ ಮನೋಜ ಶಾಂತಿ ಮುಖನೇ ನೋಡ್ತಿರ್ತಾನೆ. ಆಗ ಶಾಂತಿ, ಏನೋ ಅವನ್ ಹೆಂಡತಿ ಮನೆ ಆಸ್ತಿನ ನಾವೇನೋ ಮಾರ್ಬಿಟ್ವಿ ಅನ್ನೋ ತರ ಕುಣಿದಾಡದ್ನಲ್ಲ, ಅವನ್ ಕೈಲೇ ಕೊಡೋ ಅಂತ ಶಾಂತಿ ಹೇಳ್ತಾಳೆ. ಸರಿ ಅಂತ ಮನೋಜ ಸೂರ್ಯನ್ ಕಡೆ ತಿರುಗಿ, ಅಪ್ಪ ತಗೊಳೋದಿಕ್ ಹೇಳಿಯಪ್ಪ ಅಂತ ಹೇಳ್ತಾನೆ. ತಗೊಳ ಸೂರ್ಯ ಅಂತ ರಂಗನಾಥ್ ಅವರು ಹೇಳಿದಾಗ, ಬೇಡಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜ, ದುಡ್ಡು ಬೇಡ್ವಾ, ಅವಶ್ಯಕತೆ ಇಲ್ವಾ, ಸರಿ ಆಯ್ತು ಅಂತ ಖುಷಿಯಿಂದ ಎತ್ಕೊಂಡು ವಾಪಸ್ ಹೋಗ್ತಿರ್ತಾನೆ ದುಡ್ಡನ್ನ ಮನೋಜ. ಯಾವಾಗ ನೋಡಿದ್ರು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ಬೇಡ ಕಣೋ. ಸೂರ್ಯ, ಯಾಕೋ ಬೇಡ ದುಡ್ಡು ಅಂತ ರಂಗನಾಥ್ ಅವರು ಕೇಳಿದಾಗ, ಅಪ್ಪ ಇದ್ರಲ್ಲಿ 2 ಲಕ್ಷ ರೂಪಾಯಿ ಐತಪ್ಪ, ಅದಕ್ಕೆ ನಾನ್ ಬೇಡ ಅಂತ ಹೇಳ್ದೆ, ನನಗ್ 4 ಲಕ್ಷ ಕೊಡ್ಬೇಕಾಗಿರೋದು, ಈ 2 ಲಕ್ಷ ಇದೆ ಅಷ್ಟೇನೆ, ಬೇಡ ನನ್ಗೆ. ಏನ್ ಬಡ್ಡಿ ಕಾಸ ಕೊಡ್ತಾ ಇದ್ಯಾ ಹಿಡ್ಕೊಂಡ್ ಕೊಡೋದಿಕ್ಕೆ ಅಂತ ಸೂರ್ಯ ಕೇಳ್ತಾನೆ. ಇವಾಗ ತಕ್ಷಣಕ್ಕೆ ಇದನ್ನ ತಗೊಳ್ಳಿ
ಇನ್ನೊಂದ್ ಸ್ವಲ್ಪ ದಿವಸದಲ್ಲೇ ಬ್ಯಾಲೆನ್ಸ್ ಅಮೌಂಟನ್ನ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ರೋಹಿಣಿ ಹೇಳ್ತಾಳೆ. ಅಪ್ಪ, ಪೌಡ್ರು ಅಪ್ಪನ ಹತ್ರ ಒಂದೇ ಸಲಿ 4 ಲಕ್ಷನೇ ಕೇಳ್ಬೋದಿತ್ತಲ್ಲ ಅಂತ ಸೂರ್ಯ ಹೇಳ್ತಾನೆ. ಮಾವ, ಮೇಲಿಂದ ಮೇಲೆ ದೊಡ್ಡ ದೊಡ್ಡ ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡೋದಕ್ಕಾಗೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಓ, ಹೌದೇ? ಹಂಗಾದ್ರೆ ಇವ್ನ ಅಂಗಡಿ ಶುರು ಮಾಡ್ಬೇಕಾದ್ರೆ ಒಟ್ಟಿಗೆ 15 ಲಕ್ಷ ಹಾಕಿದ್ರಲ್ಲ, ಅದೇಂಗೆ ಹೇಳಪ್ಪೋ ಅಂತ ಸೂರ್ಯ ಕೇಳ್ತಾನೆ. ಮೀನಾ, ಇವಾಗ ನಮ್ಮಪ್ಪ ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿದ್ದಾರೆ. ಆದ್ರೆ ನನಗೋಸ್ಕರ ಅಂತ ದುಡ್ಡನ್ನ ಅರೇಂಜ್ ಮಾಡ್ಕೊಟ್ಟಿದ್ದಾರೆ. ಉಳಿದಿದ್ದ ಅಮೌಂಟ್ ನ ಕೊಡ್ತೀವಿ, ಇವಾಗ ಈ ತಕ್ಷಣಕ್ಕೆ ಈ ದುಡ್ಡನ್ನ ತಗೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ. ಅಪ್ಪ, ನನ್ ಶೋ ರೂಮಿಂದ ನನ್ಗೆ ಯಾಮಾರ್ಸಿ ಎತ್ಕೊಂಡು ಹೋಗಿದ್ರಲ್ಲ, ಆ ಐಟಮ್ಗಳು ಇನ್ನೂ ನನಗ್ ಸಿಕ್ಕಿಲ್ಲಪ್ಪ. ನನ್ಗೆ ಸ್ವಲ್ಪ ನಷ್ಟ ಆಗಿದೆ. ಈಗ ತಕ್ಷಣಕ್ಕೆ ಇದನ್ನ ತಗೊಳಕ್ ಹೇಳಪ್ಪ ಅಂತ ಮನೋಜ ಹೇಳಿದಾಗ, ಏಯ್, ಇದನ್ ನಾನೇನು ಹೇಳಕ್ಕಾಗತ್ತೆ, ಅದ್ರ ಬಗ್ಗೆ ಅವನೇ ನಿರ್ಧಾರ ತಗೋಬೇಕು ಅಂತ ರಂಗನಾಥ್ ಅವರು ಹೇಳ್ತಾರೆ. ರೀ, ಇವಾಗ ಅವ್ರು ಹೇಳ್ತಿದಾರೆ ತಾನೆ, ಉಳ್ದಿದ್ದನ್ನ ಆಮೇಲೆ ಕೊಡ್ತಾರೆ, ಇವಾಗ ತಕ್ಷಣಕ್ ತಗೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಸರಿ ಅಂತ ಸೂರ್ಯ ದುಡ್ಡನ್ನ ಮನೋಜನ್ ಕೈಯಿಂದ ಇಸ್ಕೊಂಡು, ಹೌದು, ಎಲ್ಲ ಒರಿಜಿನಲ್ ನೋಡ್ತಾನೆ, ಎಲ್ಲಾ ಕೆಲ್ಸನೂ ಮಾಡೋನೋಗೆ ಇದ್ಯಾವ್ದು ದೊಡ್ಡದಾಗಲ್ಲ ಕಳ್ನೋಟ್ ಪ್ರಿಂಟ್ ಮಾಡೋದು ಅಂತ ಸೂರ್ಯ ರೇಗಿಸ್ತಿರ್ತಾನೆ. ಸರಿ, ಇವಾಗ ಹೆಂಗೋ 2 ಲಕ್ಷ ರೂಪಾಯಿ ಬಂತು, ಇನ್ನು ಉಳಿದಿದ್ 29 ಲಕ್ಷ ಬರ್ಬೇಕು ಅಂತ ಸೂರ್ಯ ಹೇಳಿದಾಗ, ಏನೋ ಅದು 29 ಲಕ್ಷನಾ? ಏಯ್, 2 ಲಕ್ಷನೇ ಕಣೋ, ತಲೆ ಕೆಟ್ಟಿದ್ಯಾನೆ ನಿಂಗೆ ಅಂತ ಮನೋಜ ಕೇಳ್ತಾನೆ. ಲವ್, ಅಪ್ಪನ್ ದುಡ್ಡು 27 ಲಕ್ಷ ಕೊಡ್ಬೇಕು, ಮರ್ತೋಯ್ತಾ ಅಂತ ಸೂರ್ಯ ಕೇಳ್ತಾನೆ. ಮಾವನ್ ಕೊಡ್ಬೇಕಾಗಿರೋ ದುಡ್ಡನ್ನ ನಾವ್ ಕೊಡ್ತೀವಿ, ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಇವಾಗ ನಿಮ್ ದುಡ್ಡು ಬರ್ತಿದ್ಯಲ್ವಾ, ಇನ್ಮೇಲಾದ್ರೂ ಇವ್ರಿಗೆ ಅವಮಾನ ಮಾಡೋದನ್ನ, ಇವ್ರ ಮೇಲೆ ಕೈ ಎತ್ತದನ್ನ ನಿಲ್ಸಿದ್ರೆ ಸಾಕು ಅಂತ ರೋಹಿಣಿ ಹೇಳ್ತಾಳೆ. ಮತ್ತೆ ಈ ತರ ಏನಾದ್ರು ಎಡ್ಬಿಡಂಗೆ ಕೆಲ್ಸ ಮಾಡ್ದ ಅಂತಂದ್ರೆ ಖಂಡಿತ ಹೊಡಿತೀನಿ ಅಂತ ಸೂರ್ಯ ಹೇಳ್ತಾನೆ. ಏಯ್, ಇವಾಗ ನಿನ್ ದುಡ್ಡು ಬಂದಾಯ್ತು ತಾನೆ, ಓವರ್ ಆಗಿ ಮಾತಾಡ್ಬೇಡ. ಈಗ ಸರಿ ಹೋಯ್ತೇನೆ ನಿನ್ಗೆ? ರೋಹಿಣಿ ನಿಂತರ ಅಲ್ಲ, ಒಳ್ಳೆ ಕುಟುಂಬದಿಂದ ಬಂದಿರೋಳು. ಅವಳು ಮನ್ಸ್ ಮಾಡಿದ್ರೆ ಎಲ್ಲಾ ದುಡ್ಡನ್ನು ಒಟ್ಟಿಗೆ ಕೊಟ್ಬಿಡ್ತಿದ್ಲು ಇವಾಗ್ಲೆ ಅಂತ ಶಾಂತಿ ಹೇಳ್ತಾಳೆ. ಹೌದಾ? ಹಂಗಾದ್ರೆ ಇವಾಗ್ಲೇ ಅನ್ಕೊಳಕ್ ಕೇಳಿ ಕೊಟ್ಬಿಡ್ತೀನಿ ದುಡ್ನ ಅಂತ ಅಂತ ಸೂರ್ಯ ಹೇಳಿದಾಗ, ಏಯ್, ಅದು ಒಂದಲ್ಲ ಒಂದ್ ದಿವ್ಸ ನಡ್ದೆ ನಡೆಯುತ್ತೆ ಕಣೋ. ಅವಳೇನು ನಿನ್ ಹೆಂಡತಿ ತರ ಬಿಕಾರಿ ಮನೆಯಿಂದ ಬಂದಿರೋಳಲ್ಲ ಅಂತ ಶಾಂತಿ ಹೇಳ್ತಾಳೆ. ಅದನ್ನ ಕೇಳಿ ಮೀನಾ ಮತ್ತೆ ಸೂರ್ಯಂಗೆ ಕೋಪ ಬರುತ್ತೆ. ರೋಹಿಣಿ, ಇಂಥ ಬಾಯಿ ಮಾತುಗಳಿಗೆಲ್ಲ ಏನ್ ಕಡಿಮೆ ಇಲ್ಲ. ಈ ಮನೋಜನು ಅವನನ್ನ ಹೆತ್ತಿರೋಳು ಮಾಡಿರೋ ಕೆಲ್ಸದಿಂದ ನೀನು ನಿಮ್ಮ ಅಪ್ಪ ಹತ್ರ ಹೋಗಿ ದುಡ್ಡು ಇಸ್ಕೊಂಡ್ ಬಂದಿದ್ಯಾ. ಇನ್ಮೇಲಾದ್ರೆ ಇವನಿಗೆ ಬದ್ಲಾಗೋದಕ್ಕೆ ಹೇಳು. ಇನ್ನು ಕೆಲವ್ರಿಗೆ ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳು. ಅವ್ರ ಜೊತೆ ಮಾತಾಡೋದಿಲ್ಲ, ಅವ್ರ ಮುಂದೆಗಡೆ ಕುತ್ಕೊಳ್ಳೋದಕ್ಕೂ ಇಷ್ಟ ಆಗೋದಿಲ್ಲ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಅದನ್ನ ನೋಡಿ ಶಾಂತಿಗೆ ತುಂಬಾ ಬೇಜಾರಾಗತ್ತೆ. ಏ ಮೀನೇಶ್ವರಿ, ಈ ದುಡ್ಡನ್ನ ತಗೊಂಡೋಗಿ ಭದ್ರವಾಗಿ ಬೀರುಲಿಟ್ಟಿ ಬೀಗ ಹಾಕಿ ಅಕ್ಕಿನ ನಿನ್ನ ಹತ್ರನೇ ಇಟ್ಕೋ. ಕೊಡೋ ತರ ಕೊಟ್ಟು ಆಮೇಲೆ ಇಲ್ದಿರೋ ಆಟಗಳನ್ನೆಲ್ಲ ಆಡ್ಬಿಡ್ತಾರ. ಆಮೇಲೆ ಹುಷಾರು ಅಂತ ಹೇಳಿ ಸೂರ್ಯ ಮೀನಿನ ಕೈಲಿ ದುಡ್ಡು ಕೊಡ್ತಾನೆ. ಆ ದುಡ್ಡನ್ನ ಇಡೋದಿಕ್ಕೆ ಸೂರ್ಯ ಮತ್ತೆ ಮೀನಾ ಇಬ್ರು ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲ ರೋಹಿಣಿ, ಕೇಳೋದೇನೋ ಕೇಳ್ದೆ, ಪೂರ್ತಿ ಹಣ ತಗೊಂಡ್ ಬಂದು ಇವನ್ ಮುಖದ ಮೇಲೆ ಬಿಸಾಕತ್ತಾನೆ ಅಂತ ಶಾಂತಿ ಕೇಳಿದಾಗ, ಅಕೌಂಟ್ ಅಲ್ಲಿ ದುಡ್ಡಿಲ್ವೇ ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಅವನನ್ನ ತಡಿತಾಳೆ. ಏನು, ಅಕೌಂಟ್ ಅಲ್ಲಿ ದುಡ್ಡಿಲ್ವಾ? ಏನೋ ಅದು ಮನೋಜ ಅಂತ ಶಾಂತಿ ಕೇಳಿದಾಗ, ಅದು ಹಂಗಲ್ಲ ಅತ್ತೆ, ನಮ್ಮ ಅಪ್ಪನ್ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದೆಯಲ್ವಾ, ಅದ್ರ ಬಗ್ಗೆ ಹೇಳ್ತಿದ್ದಾರೆ ಅಲ್ವಾ ಮನೋಜ್ ಅವ್ರೆ ಅಂತ ರೋಹಿಣಿ ಹೇಳ್ತಾಳೆ. ಹೌದು ಅಂತ ಮನೋಜ ತಲೆ ಆಡಿಸ್ತಾನೆ. ಏನೋ ಒಂದು, ಹೋಗ್ಲಿ ಬಿಡಿ, ಆದ್ರೆ ಆದಷ್ಟು ಬೇಗ ಉಳ್ದಿರೋ ಅಮೌಂಟ್ ನ ರೆಡಿ ಮಾಡ್ಕೊಟ್ಬಿಡಿ, ಆಗ್ಲೇ ಇವ್ರ ಮುಂದೆ ನಾವು ಆರಾಮಾಗಿ ಓಡಾಡಕ್ಕಾಗೋದು. ಆಮೇಲೆ ಆ ಶ್ರುತಿ ಹತ್ರನು ದುಡ್ಡು ಕೊಟ್ಟೆ ಅಂತ ಹೇಳ್ಬಿಡಿ, ಇಲ್ಲ ಅಂದ್ರೆ ನಾನೇನೋ ಕೊಲೆ ಮಾಡ್ದೆ ಅನ್ನೋ ರೀತಿ ನಂದೇ ತಪ್ಪು ಅಂತ ಮಾತಾಡ್ತಾನೆ ಇರ್ತಾಳೆ. ಎಲ್ಲ ಇವನಿಂದಾನೆ ಅಂತ ಹೇಳ್ಕೊಂಡು ಶಾಂತಿ ಅಲ್ಲಿಂದ ಹೋಗ್ತಾಳೆ. ಛೇ, ಅನ್ಯಾಯವಾಗಿ 2 ಲಕ್ಷ ಹೊರಟೈತಲ್ಲ ಅಂತ ಮನೋಜ ಯೋಚನೆ ಮಾಡ್ಬೇಕಾದ್ರೆ, ಇದೆಲ್ಲ ಆ ಒಡವೆನ ಎತ್ಕೊಳ್ಳೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಿತ್ತು ಅಂತ ಮನೋಜನ್ ಬೆನ್ಗೆ ಒಂದೇಟು ಹೊಡೆದು ರೂಮ್ಗೆ ಹೋಗ್ತಾಳೆ ರೋಹಿಣಿ. ನಮ್ಮ ನೋವಾಗ್ತಿದೆ ಅಂತ ಮನೋಜ ಉಜ್ಕೊಳ್ತಾ ಕುತ್ಕೊಂಡಿರ್ತಾನೆ ಬೆನ್ನನ್ನ. ಈ ಕಡೆ ಮೀನಾ ಕಿಚನ್ ನಲ್ಲಿ ಪಾತ್ರೆನೆಲ್ಲ ತೊಳಿತಿರ್ತಾಳೆ. ಅಲ್ಲಿಗೆ ಸೂರ್ಯ ಬರ್ತಾನೆ. ಏನ್ ಮೀನಾ, ಇನ್ನು ಕೆಲ್ಸ ಮುಗಿಲಿಲ್ವಾ ಅಂತ ಸೂರ್ಯ ಕೇಳಿದಾಗ, ಹಾ ಆಗೋಯ್ತು ರೀ. ಹೌದು, ಹಾಲಿದೆ, ಸ್ವಲ್ಪ ಬಿಸಿ ಮಾಡ್ಕೊಡ್ಲಾ ಅಂತ ಮೀನಾ ಹೇಳಿದಾಗ, ಇಲ್ಲ ಬೇಡ ಅಂತ ಸೂರ್ಯ ಹೇಳ್ತಾನೆ. ಹೌದು, ಬೆಳಗ್ಗೆನೆ ಏನಾದ್ರು ಡ್ಯೂಟಿಗೆ ಹೋಗ್ಬೇಕಾ ಅಂತ ಮೀನಾ ಕೇಳಿದಾಗ, ಇಲ್ಲ ಬೇರೆ ಎಲ್ಲೋ ಹೋಗ್ಬೇಕು, ನೀವು ಬೇಗ ರೆಡಿ ಆಗಿರು ಅಂತ ಸೂರ್ಯ ಹೇಳ್ತಾನೆ. ಎಲ್ಲಿಗ್ರಿ ಅಂತ ಮೀನಾ ಕೇಳಿದಾಗ, ಅದೇ ಆ ಪೆಂಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾನಲ್ಲ, ಅದ್ರಲ್ಲಿ ನಿನ್ಗೆ ಒಡವೆ ತಂದ್ಬಿಡೋಣ ಅಂತ ಸೂರ್ಯ ಹೇಳ್ತಾನೆ. ಒಡವೆ ತಗೊಳಕ್ ಹೋಗ್ತಿದೀವಾ ಅಂತ ಮೀನಾ ಕೇಳಿದಾಗ,
ಹೌದು ಮೀನಾ, ಅವನೆಲ್ಲದನ್ನು ಮಾರ್ಬಿಟ್ನಲ್ಲ. ದುಡ್ಡನ್ನ ಮನೇಲೆ ಇಡೋದು ಸೇಫ್ಟಿ ಅಲ್ಲ. ಅದನ್ನು ಬೇಕಾದ್ರೆ ಎತ್ಕೊಂಡು ಓಡೋಗ್ಬಿಡ್ತಾನೆ. ಏನೋ ಆ ಪೌಡ್ರ್ ಸ್ವಲ್ಪ ರೋಷ ದ್ವೇಷ ಎಲ್ಲ ಇರೋಳು, ಅದಕ್ಕೆ ಈ ದುಡ್ಡು ಸಿಕ್ಕಿದೆ. ಇಲ್ಲ ಅಂದಿದ್ರೆ ಅವನನ್ನ ನಂಬ್ಕೊಂಡಿದ್ರೆ ₹1 ಕೊಡ್ತಿರ್ಲಿಲ್ಲ ಅವನು. ನಾಳೆ ಹೋಗಿ ನಿನ್ಗೆ ಒಡವೆ ತಂದ್ಬಿಡೋಣ ಅಂತ ಸೂರ್ಯ ಹೇಳಿದಾಗ, ಬೇಡ ರೀ, ನನ್ಗೆಲ್ಲ ಒಡವೆ ಎಲ್ಲ ಏನೂ ಬೇಡ ಇವಾಗ ಅಂತ ಮೀನಾ ಹೇಳ್ತಾಳೆ. ಓ, ಬೇಡ್ವೆ? ಏಕೆ? ಓ, ಅರ್ಥ ಆಯ್ತು. ರೂಮ್ ಕಟ್ಬೇಕಲ್ವಾ, ಆ ಖರ್ಚಿಗೆ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ಯಾ? ಅದು ಸರಿನೇ. 5 ಲಕ್ಷದಲ್ಲಿ 2 ಲಕ್ಷ ಸಿಕ್ಕಿದೆ. ಅಲ್ಗೆ ಇನ್ನು ಉಳಿದಿರೋದು 3 ಲಕ್ಷ. ಅಷ್ಟನ್ನ ಹೆಂಗಾದ್ರೂ ಕೂಡಿಟ್ರೆ ಸಾಕು ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ರೀ, ಅದನ್ನ ನಾವು ಸ್ವಲ್ಪ ಸ್ವಲ್ಪನೇ ಸೇರ್ಸಿ ಕಟ್ಬಿಡೋಣ. ಈ ದುಡ್ಡಲ್ಲಿ ನಾವ್ ಬೇರೆ ಏನಾದ್ರೂ ಕೆಲ್ಸ ಮಾಡ್ಬೇಕು ಅಂತ ಮೀನಾ ಹೇಳ್ತಾಳೆ. ಹೌದೇ, ಏನ್ ಮಾಡ್ಬೇಕವ ಅಂತ ಸೂರ್ಯ ಕೇಳಿದಾಗ, ಸೆಕೆಂಡ್ ಹ್ಯಾಂಡ್ ಅಲ್ಲಿ ಕಾರ್ ತಗೊಳ್ಳೋಣ ರೀ ಅಂತ ಮೀನಾ ಹೇಳ್ತಾಳೆ. ಕಾರಾ ಅಂತ ಸೂರ್ಯ ಹೇಳಿದಾಗ, ಹೌದು ರೀ, ಅವತ್ ನೀವೇ ಹೇಳಿದ್ರಲ್ಲ ಇನ್ನೊಂದ್ ಕಾರ್ ತಗೊಂಡು ಬಾಡಿಗೆಗ್ ಬಿಡೋಣ ಅಂತ ಮೀನಾ ಹೇಳಿದಾಗ, ಹೌದು, ನಾನು ಅದನ್ನ ಮರ್ತೆ ಹೋಗ್ಬಿಟ್ಟೆ ಮೀನಾ ಅಂತ ಸೂರ್ಯ ಹೇಳ್ತಾನೆ. ಎರಡೆರಡ್ ಕಾರು ಓಡಿದ್ರೆ ಸ್ವಲ್ಪ ದುಡ್ಡು ಉಳಿಯುತ್ತೆ ರೀ, ಆಗ ಆದಷ್ಟು ಬೇಗ ನಾವು ರೂಮ್ನ ಕಟ್ಬೋದಲ್ವಾ ಅಂತ ಮೀನಾ ಹೇಳ್ತಾಳೆ. ಅದು ಸರಿನೇ. ಹಾಗಾದ್ರೆ ನಿನ್ಗೆ ಒಡವೆ ಏನು ಬೇಡವಾ ಅಂತ ಸೂರ್ಯ ಕೇಳ್ತಾನೆ. ನಾನ್ ಅವಾಗ್ಲೇ ಹೇಳಿದ್ನಲ್ರಿ, ಅದು ಅಲ್ದೆ ಅತ್ತೆ ಹತ್ರ ಬೇರೆ ಹೇಳಿದೀನಿ, ನೀವು ಸ್ವಂತವಾಗಿ ಸಂಪಾದನೆ ಮಾಡಿ ನನ್ಗೆ ಒಡವೆ ತೆಕ್ಕೊಡೋವರ್ಗು ನಾನು ಒಡವೆನ ಹಾಕೋದಿಲ್ಲ ಅಂತ. ನಾನು ಆ ನಿರ್ಧಾರದಿಂದ ಆಚೆಗ್ ಬರೋಳಲ್ಲ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು, ಕಾರೇ ತಗೊಂಬಿಡೋಣ ಅಂತ ಸೂರ್ಯ ಹೇಳಿದಾಗ, ಹೌದು ರೀ, ಆದಷ್ಟು ಬೇಗ ಚೆನ್ನಾಗಿರೋ ಕಾರ್ನ ನೋಡಿ ತಗೊಂಬಿಡೋಣ ಅಂತ ಮೀನಾ ಹೇಳ್ತಾಳೆ. ಹೌದು ಕಣೆ, ನಾವು ಬೇಗ ತಗೊಂಬಿಡೋಣ. ನಾವ್ ಎರಡೆರಡು ಕಾರ್ ಇಟ್ಕೊಂಡು ಓಡಿಸ್ತಿದೀವಿ ಅಂತಂದ್ರೆ ಅಪ್ಪನ್ಗೂ ಸ್ವಲ್ಪ ಖುಷಿ ಆಗತ್ತೆ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ನಮ್ಗೆ ಏನಾದ್ರೂ ಒಳ್ಳೇದಾದ್ರೆ ಅವ್ರು ಸಂತೋಷ ಪಡ್ತಾರೆ. ಆದ್ರೆ ಇವಾಗ ಮಾವ ಸಂತೋಷವಾಗೇ ಇಲ್ವಲ್ಲ ಅಂತ ಮೀನಾ ಕೇಳಿದಾಗ, ಯಾಕೆ ಅಂತ ಸೂರ್ಯ ಕೇಳ್ತಾನೆ. ಏನ್ರಿ, ಏನು ಗೊತ್ತಿಲ್ದೇ ಇರೋರ್ ತರ ಮಾತಾಡ್ತಿದೀರಾ? ಅತ್ತೆ ಜೊತೆ ಅವ್ರು ಮಾತಾಡ್ತಾನೆ ಇಲ್ವಲ್ಲ. ಏನಾದ್ರೂ ಇದ್ರೆ ತಾನೇ ಅವ್ರು ಅತ್ತೆ ಜೊತೆ ಮಾತಾಡೋದು. ಏನೇ ಕೇಳ್ಬೇಕು ಅಂದ್ರೂ ಅವ್ರ ಅತ್ತೆನೇ ಮಾತಾಡ್ಸಿದ್ರು. ಅವ್ರು ಅಷ್ಟೇ, ಮಾವನ ಎಷ್ಟೇ ಬೈದ್ರುನು ಅವರು ಮಾತಾಡದೆ ಇರ್ತಿರ್ಲಿಲ್ಲ. ಈಗ ಇಬ್ರು ಮುಖ ಕೊಟ್ಟು ಸಹ ಮಾತಾಡ್ತಿಲ್ಲ ಅಂತ ಮೀನಾ ಹೇಳಿದಾಗ, ಕಸ್ತೂರಿ ಆಂಟಿ ಬಂದು ಈ ಸಮಸ್ಯೆನ ಸರಿ ಮಾಡ್ತಾರೆ ಅಂತ ಅನ್ಕೊಂಡೆ, ಆದ್ರೆ ಸಮಸ್ಯೆ ಇನ್ನೂ ಜಾಸ್ತಿನೇ ಆಯ್ತು. ಅದು ಅಲ್ದೆ ಸಕ್ಕರೆ ಸ್ವಲ್ಪ ಓವರ್ ಆಗಿ ಮಾತಾಡ್ಬಿಟ್ರು ಅಂತ ಸೂರ್ಯ ಹೇಳ್ತಾನೆ. ರೀ, ಹಿಂಗೆ ಬಿಟ್ರೆ ಇಬ್ರು ಮಾತಾಡದೆ ಹೊರಟೋಗ್ಬಿಡ್ತಾರೆ, ಆಗ ಮನೆಯಲ್ಲಿ ಸಂತೋಷ ಅನ್ನೋದೇ ಇರೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಇನ್ನು ಮಾತಾಡ್ಬೇಕಿತ್ತು ಕಣಮ್ಮ, ಆದ್ರೆ ಏನ್ ಮಾಡೋದು, ಅಪ್ಪ ನಮ್ಮಿಬ್ರು ಮಧ್ಯ ಬರ್ಬೇಡ ಅಂತ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ರಲ್ಲ. ಸರಿ ಬಾ, ಇನ್ನೊಂದ್ಸಲಿ ಹೋಗಿ ಮಾತಾಡೋಣ ಅಂತ ಸೂರ್ಯ ಹೇಳ್ತಾನೆ. ಸರಿ ಅಂತ ಮೀನನು ಜೊತೆಗೆ ಹೋಗ್ತಾಳೆ. ರಂಗನಾಥ್ ಅವರು ಇನ್ನೇನು ಸೋಫಾ ಮೇಲೆ ಮಲ್ಕೋಬೇಕು ಅನ್ನೋಷ್ಟೊತ್ಗೆ ಅಪ್ಪ ಅಪ್ಪ ಅಂತ ಸೂರ್ಯ ಅಲ್ಲಿಗೆ ಓಡ್ ಬರ್ತಾನೆ. ಯಾಕಪ್ಪ ನೀನು ಇಲ್ಲಿ ಮಲ್ಕೋತಿದ್ಯಾ ಅಂತ ಸೂರ್ಯ ಕೇಳಿದಾಗ, ಲವ್, ಊಟ ಮಾಡಾಯ್ತು ಕಣೋ, ನಿದ್ದೆ ಮಾಡ್ಬಾರ್ದೇನಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪೋ, ನೀನ್ ಹೋಗಿ ರೂಮಲ್ಲಿ ಮಲ್ಕೊಳಪ್ಪ ಅಂತ ಸೂರ್ಯ ಹೇಳಿದಾಗ, ನಾನ್ ಎಲ್ ಮಲ್ಕೊಂಡ್ರೆ ಏನೋ, ನಾನ್ ಎಲ್ ಮಲ್ಕೊಂಡ್ರು ನಾನ್ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ ನಿನಗ್ ಗೊತ್ತು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ, ನಿನ್ಗೆ ಡಸ್ಟ್ ಅಲರ್ಜಿ ಇದೆ, ಇಲ್ಲೆಲ್ಲ ಸರಿಯಾಗಿ ಗಾಳಿ ಬರೋದಿಲ್ಲಪ್ಪ, ಒಳಗಡೆ AC ಇದೆ, ಹೋಗಪ್ಪ, ಹೋಗ್ ಮಲ್ಕೋಗಪ್ಪ ಅಂತ ಸೂರ್ಯ ಹೇಳ್ತಾನೆ. ಲೇ ಸೂರ್ಯ, ನಾನು ಹುಟ್ಬೇಕಾದ್ರೆ ಏನು AC ಲೇ ಹುಟ್ಟದ್ನೇನಾ? ಊರಲ್ಲೂ ಅಷ್ಟೇನೆ ಜಗ್ಲಿ ಕಟ್ಟೆ ಮೇಲೆ ಮಲ್ಕತಿರ್ಲಿಲ್ವೇನೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮಾವ, ನೀವ್ಯಾಕೆ ಆಚೆ ಮಲ್ಕೋಬೇಕು, ಹೋಗಿ ಒಳಗಡೆ ಮಲ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಅಪ್ಪೋ, ನೀನು ಈಗಿನ ಕಾಲದಂಗೆ ಚಿಕ್ಕ ಹುಡುಗರುಗಳ ತರ ಆಡ್ತಿದ್ಯಪ್ಪ. ಸಕ್ರೆ ಒಳಗಡೆ ಇದಾರೆ ಅಂತ ತಾನೇ ನೀನ್ ಹೋಗಿ ಮಲ್ಕೋತಿಲ್ಲ. ಹೋಗಪ್ಪ, ಹೋಗಿ ಸಕ್ರೆ ಹತ್ರ ಮಾತಾಡು, ಕೋಪ ಮಾಡ್ಕೊಂಡಿದ್ ಸಾಕು ಕಣಪ್ಪೋ ಅಂತ ಸೂರ್ಯ ಹೇಳ್ತಾನೆ. ಮಾವ, ಅವರು ಒಡವೆಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಅರ್ಧ 2 ಲಕ್ಷನೂ ಕೊಟ್ಟಾಗಿದ್ದಾರೆ. ಸಮಸ್ಯೆ ಮುಗ್ದಂಗೆ ಅಲ್ವಾ ಮಾವ? ಇಷ್ಟಾದ್ರೂನು ನೀವ್ಯಾಕ್ ಮಾವ ಅತ್ತೆ ಜೊತೆ ಮಾತಾಡ್ತಿಲ್ಲ ಅಂತ ಮೀನಾ ಕೇಳ್ತಾಳೆ. ಸಮಸ್ಯೆ ದುಡ್ಡಿಂದಲ್ಲಮ್ಮ, ಅವಳ ದುರಹಂಕಾರದ್ದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಹೌದೌದು, ಇದನ್ ಮಾತ್ರ ಕರೆಕ್ಟಾಗಿ ಪ್ರಾಸಬದ್ಧವಾಗಿ ಮಾತಾಡು. ಹೇಳಿದ್ ಕೇಳಪ್ಪ, ಹೋಗ್ ಮಾತಾಡು, ಬೇಕು ಅಂದ್ರೆ ಒಂದೇಟ್ ಒಡೆಬಿಡು ಅಂತ ಸೂರ್ಯ ಹೇಳ್ತಾನೆ. ಏಯ್, ಅವತ್ತೇ ಹೇಳಿಲ್ವೇನ ನಿನ್ಗೆ, ಇದು ನನಗೂ ನನ್ನ ಹೆಂಡತಿಗೂ ಇರೋ ಸಮಸ್ಯೆ ಅಂತ? ನೀನ್ ಮಧ್ಯದಲ್ಲಿ ತಲೆ ಹಾಕ್ಬೇಡ ಅಂತ ಹೇಳಿಲ್ವಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹೌದಪ್ಪ, ಏನಾದ್ರೂ ಮಾತಾಡಕ್ ಬಂದ್ರೆ ಈ ತರ ಮಧ್ಯದಲ್ಲಿ ಅಡ್ಗೋಡೆ ಇಟ್ಬಿಡು. ನಿನ್ಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಮಾತಾಡ್ಕೊ, ಆದ್ರೆ ಇವಾಗ ಹೋಗಿ ಒಳಗಡೆ ಮಲ್ಕೊ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಲ್ಲಿಗೆ ಶಾಂತಿ ಬೆಡ್ಶೀಟ್ ಮತ್ತೆ ದಿಂಬುನ ತಗೊಂಡು ಆಚೆಗ್ ಬರ್ತಾಳೆ. ಬೇಡ ಕಣೋ, ನನ್ಗಿಲ್ಲೇ ಆರಾಮಿದೆ, ನಾನು ಇಲ್ಲೇ ಮಲ್ಕೋತೀನಿ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ. ಏ ಮೀನಾ, ನನಗೋಸ್ಕರ ಯಾರು ಆಚೆ ಮಲ್ಕೊಳ್ಳೋ ಅವಶ್ಯಕತೆ ಇಲ್ಲ, ನನ್ಗೆ ರೂಮಲ್ಲಿ ತುಂಬಾ ಚಳಿ ಆಗ್ತಿದೆ, ನಾನು ಆಚೆನೆ ಮಲ್ಕೋತೀನಿ ಅಂತ ಶಾಂತಿ ಹೇಳ್ತಾಳೆ. ಆಗ ಅದನ್ನ ಕೇಳಿ
ಸೂರ್ಯ ಮತ್ತೆ ಮೀನಾ ಇಬ್ರು ಶಾಕ್ ಆಗ್ತಾರೆ. ಏನೇ, ನಾನಿಲ್ ಮಲ್ಕೊಳ್ಬಾರ್ದೇನೆ, ರೋಡಲ್ಲಿ ಹೋಗಿ ಮಲ್ಕೋಬೇಕೇನೆ ಅಂತ ಶಾಂತಿ ಕೇಳಿದಾಗ, ಇಲ್ಲ ಅತ್ತೆ, ನೀವು ಒಳಗಡೆನೆ ಮಲ್ಕೊಳ್ಳಿ, ಮಾವ ಅಲ್ಲಿಗೆ ಬರ್ತಾರೆ ಅಂತ ಮೀನಾ ಹೇಳ್ತಾಳೆ. ಬೇಡ ಬೇಡ, ನಾನು ಇಲ್ಲೇ ಮಲ್ಕೋತೀನಿ, ನನ್ನಿಂದ ಯಾರು ಕಷ್ಟಪಡೋದ್ ಬೇಡ ಅಂತ ಶಾಂತಿ ಹೇಳ್ತಾಳೆ. ಅಪ್ಪೋ, ನಿನ್ಗೆ ಅಲರ್ಜಿ ಆಗೋಗುತ್ತಪ್ಪ, ಬಾಪ ನೀನ್ ಹೇಳಿದ್ ಮಾತ್ ಕೇಳಪ್ಪ ಅಂತ ಸೂರ್ಯ ಹತ್ರ ಹೋದಾಗ, ಲೋ ಇರಲೋ, ನಾನೇ ಬರ್ತೀನಿ ಅಂತ ರಂಗನಾಥ್ ಅವರು ರೂಮ್ಗೆ ಎದ್ದು ಹೋಗ್ತಾರೆ. ಅತ್ತೆ, ನೀವು ಹೋಗಿ ಒಳಗಡೆ ಮಲ್ಕೊಳ್ಳಿ ಅಂತ ಮೀನಾ ಹೇಳಿದಾಗ, ಏಯ್, ನಾನ್ ಆಚೆ ಬಂದಿದ್ದಕ್ಕೆ ಅಲ್ವೇನೆ ಅವ್ರ ರೂಮ್ ಒಳಗಡೆ ಹೋಗ್ತಾ ಇರೋದು, ಇದೇ ಅಲ್ವೇನೆ ನೀನ್ ಆಸೆ ಪಟ್ಟಿದ್ದು, ನೀನ್ ಅನ್ಕೊಂಡಂಗೆ ಎಲ್ಲ ಆಗ್ತಿದೆ ಅಲ್ವಾ, ನಡಿಲಿ ನಡಿಲಿ, ಅದೆಷ್ಟು ದಿವ್ಸ ನಡೆಯುತ್ತೆ ನಡಿಲಿ, ಹೋಗೆ ಸೈಡ್ಗೆ ಅಂತ ಹೇಳಿ ಶಾಂತಿ ಹೋಗಿ ಸೋಫಾ ಮೇಲೆ ಮಲ್ಕೋತಾಳೆ. ಮೀನಾ, ನೀರ್ ಎತ್ಕೊಂಡ್ ಆಚೆಗ್ ಬಾಮ್ಮ ಅಂತ ಸೂರ್ಯ ಹೇಳಿ ಆಚೆಗೆ ಹೋಗ್ತಾನೆ. ಈ ಕಡೆ ಬೆಳಗ್ಗೆನೆ ಶ್ರುತಿ ಗುಡ್ ಮಾರ್ನಿಂಗ್ ಅಂತ ಹೇಳ್ಕೊಂಡು ಮೀನನ್ ಹತ್ರ ಬರ್ತಾಳೆ. ಏನ್ರ ಶ್ರುತಿ ಅವರೇ, ಇಷ್ಟು ಬೇಗ ಎದ್ಬಿಟ್ಟಿದೀರಾ, ಇನ್ನೂ ರವಿ ಎದ್ದಿಲ್ವಾ ಅಂತ ಮೀನಾ ಕೇಳ್ತಾಳೆ. ಇಲ್ಲ, ಇನ್ನೂ ಎದ್ದಿಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಏನ್ ಶ್ರುತಿ ಅವರೇ, ಬೇಗನೆ ಎದ್ಬಿಟ್ಟಿದೀರಾ ಅಂತ ರೋಹಿಣಿ ಕೇಳಿದಾಗ, ಹೌದು ಬನ್ನಿ ಕಾಫಿ ಕುಡೀರಿ ಅಂತ ಶ್ರುತಿ ಹೇಳ್ತಾಳೆ. ಮೀನಾ, ಅತ್ತೆಗೆ ಕಾಫಿ ಕೊಟ್ರ ಅಂತ ರೋಹಿಣಿ ಕೇಳಿದಾಗ, ತಗೊಂಡೋಗಿದ್ದೆ, ಆದ್ರೆ ಬೈದು ನನ್ನನ್ನ ಆಚೆಗೆ ಹೋಗು ಅಂತ ಹೇಳ್ಬಿಟ್ರು ಅಂತ ಮೀನಾ ಹೇಳಿದಾಗ, ಇನ್ನು ಅತ್ತೆ ಕೋಪ ಮಾಡ್ಕೊಂಡಿದಾರ ಅಂತ ಶ್ರುತಿ ಕೇಳ್ತಾಳೆ. ಅವರು ಏನ್ ಮಾಡ್ತಾರೆ ಪಾಪ, ಮಾವ ಬೇರೆ ಅವ್ರ ಜೊತೆ ಮಾತಾಡ್ತಿಲ್ವಲ್ಲ ಅಂತ ರೋಹಿಣಿ ಹೇಳಿದಾಗ, ಅದಕ್ಕೆ ಅವ್ರು ಯಾಕೆ ಮೀನಾ ಅವ್ರ ಮೇಲೆ ಕೋಪ ತೋರಿಸ್ಬೇಕು ಅಂತ ಶ್ರುತಿ ಕೇಳ್ತಾಳೆ. ಅದು ಸೂರ್ಯ ಅವರು ಅತ್ತೆ ಹತ್ರ ಓವರ್ ಆಗಿ ಮಾತಾಡಿದ್ರಲ್ಲ, ಅದಕ್ಕೋಸ್ಕರ ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಮೀನಾ ಅವ್ರ ಏನ್ ಮಾಡಕ್ಕಾಗತ್ತೆ, ಅವರು ಸೂರ್ಯ ಅವ್ರ ಮೇಲೆ ಕೋಪ ಮಾಡ್ಕೋಬೇಕು, ನ್ಯಾಯವಾಗಿ ನೋಡಿದ್ರೆ ನಿಮ್ ಯಜಮಾನ್ರ ಮೇಲೆ ಮೊದ್ಲು ಕೋಪ ಮಾಡ್ಕೋಬೇಕು ಅಂತ ಶ್ರುತಿ ಹೇಳಿದಾಗ, ಯಾಕೆ ಅಂತ ರೋಹಿಣಿ ಕೇಳ್ತಾಳೆ. ಅವರಿಂದನೇ ಅಲ್ವಾ ಎಲ್ಲಾ ಪ್ರಾಬ್ಲಮ್ಗಳು ಶುರುವಾಗಿದ್ದು, ಅವರು ಮೀನಾ ಅವ್ರ ಒಡವೆನ ಎತ್ಕೊಂಡ್ಲಿಲ್ಲ ಅಂತಂದಿದ್ರೆ ಈ ಪ್ರಾಬ್ಲಮೇ ಬರ್ತಿರ್ಲಿಲ್ವಲ್ಲ ಅಂತ ಶ್ರುತಿ ಹೇಳ್ತಾಳೆ. ಅಲ್ಲ ಶ್ರುತಿ ಅವರೇ, ಅವರು ಬಿಸ್ನೆಸ್ ಅಲ್ಲಿ ಯಾಮಾರಿದ್ರು, ಅದಕ್ಕೋಸ್ಕರ ಅಂತ ರೋಹಿಣಿ ಹೇಳಿದಾಗ, ಅದು ಅವ್ರ ಫೂಲಿಶ್ನೆಸ್ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಅವರೇ, ಇಲ್ಲಿ ಯಾರು ಬೇಕು ಅಂತ ತಪ್ಪು ಮಾಡ್ತಿಲ್ಲ ಅಂತ ರೋಹಿಣಿ ಹೇಳಿದಾಗ, ಓ, ಹಾಗಾದ್ರೆ ಮೀನಾ ಅವ್ರ ಒಡವೆನ ಗೊತ್ತಿಲ್ದೆ ಎತ್ಕೊಂಡೋದ್ರಾ ಅಂತ ಶ್ರುತಿ ಕೇಳಿದಾಗ, ಏನಿದು, ಎಲ್ರು ಮನೋಜ್ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ. ನಿಜನೇ ಅಲ್ವಾ ರೋಹಿಣಿ ಅವ್ರು ಹೇಳ್ತಾ ಇರೋದು ಅಂತ ಶ್ರುತಿ ಹೇಳ್ಬೇಕಾದ್ರೆ, ಸರಿ ಇರಿ ಇರಿ, ಇವಾಗ ನೀವಿಬ್ರು ಯಾಕೆ ಜಗಳ ಮಾಡ್ತಿದ್ದೀರಾ, ಈಗಾಗ್ಲೇ ಈ ಮನೇಲಿ ನಡೀತಿರೋ ಜಗಳಗಳು ಸಾಕಾಗೋದಿಲ್ವಾ, ಮಾವ ಅತ್ತೆ ಇಬ್ರು ಮಾತಾಡ್ತಿಲ್ಲ, ಈಗ ನಮ್ಗಳ ಮಧ್ಯೆನು ಜಗಳ ಬೇಡ ಅಂತ ಮೀನಾ ಹೇಳ್ಬೇಕಾದ್ರೆ, ಮಾವ ಎಲ್ಲಿ ಅಂತ ಶ್ರುತಿ ಕೇಳ್ತಾಳೆ. ವಾಕಿಂಗ್ ಹೋಗಿದ್ದಾರೆ, ನಾನು ಅವ್ರ ಹತ್ರ ಅತ್ತೆ ಹತ್ರ ಮಾತಾಡಿ ಅಂತ ಎಷ್ಟೋ ಹೇಳ್ಕೊಂಬಿಟ್ಟೆ, ಆದ್ರೆ ಅವರು ಏನು ಮಾತಾಡದೆ ಹೊರಟೋಗ್ಬಿಟ್ರು ಅಂತ ಮೀನಾ ಹೇಳ್ತಾಳೆ. ಸರಿ, ಇವಾಗ ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ ಅಂತ ಶ್ರುತಿ ಕೇಳಿದಾಗ, ಶ್ರುತಿ ಅವರೇ, ಇವಾಗ ನಾವೇ ಅವ್ರ ಮಧ್ಯೆ ಇರೋ ಸಮಸ್ಯೆನ ಸರಿ ಮಾಡ್ಬೇಕು ಅಂತ ಮೀನಾ ಹೇಳಿದಾಗ, ನಾನ್ ಹೇಳ್ದೆ ಅಲ್ವಾ ಮೀನಾ ಅವ್ರೆ, ಅದು ಅವ್ರ ಪರ್ಸನಲ್ ವಿಷಯ, ನಾವ್ ಇನ್ವಾಲ್ವ್ ಆಗೋದ್ ಬೇಡ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಅವ್ರೆ, ಆ ರೀತಿ ಅನ್ಕೊಂಡು ನಾವ್ ಹಂಗೆ ಬಿಟ್ಬಿಟ್ರೆ ಅವ್ರು ಮಾತಾಡದೆ ಹಂಗೆ ಇದ್ಬಿಡ್ತಾರ್ಬೇಕಾದ್ರೆ, ಈಗ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಏನಾದ್ರು ಮಾತಾಡದೆ ಹಂಗೆ ಇದಾರೆ ಅಂತಂದ್ರೆ ನೋಡ್ಕೊಂಡು ನಾವ್ ಸುಮ್ನೆ ಹಂಗೆ ಇದ್ಬಿಡ್ತೀವಾ ಅಂತ ಮೀನಾ ಕೇಳ್ತಾಳೆ. ನಮ್ಮ ಅಪ್ಪ ಅಮ್ಮನು ಟೈಮ್ಸ್ ಮಾತಾಡದೆ ಇರ್ತಾರೆ, ಆಮೇಲೆ ಸ್ವಲ್ಪ ದಿವ್ಸ ನೋಡಿ ಅವರೇ ಮಾತಾಡ್ಕೋತಾರೆ, ನಾನ್ ಯಾವತ್ತೂ ಕೇಳಿದೇ ಇಲ್ಲಪ್ಪ ಅಂತ ಶ್ರುತಿ ಹೇಳ್ತಾಳೆ. ಆದ್ರೆ ಏನ್ ಮಾಡೋದು, ಅತ್ತೆ ಮಾವ ಇಬ್ರು ಇಲ್ಲಿ ಮಾತಾಡ್ತಾನೆ ಇಲ್ವಲ್ಲ, ಹಾಗಂತ ನಾವು ಸೈಲೆಂಟ್ ಆಗು ಇರೋದಕ್ಕಾಗೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಹೌದು, ಮೀನಾ ಅವ್ರು ಹೇಳೋದು ನಿಜಾನೇ, ಅತ್ತೆ ಸರಿಯಾಗಿ ಊಟನೂ ಸಹ ಮಾಡ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಸರಿ, ಇವಾಗ ಏನ್ ಮಾಡೋಣ ಹೇಳಿ ಅಂತ ಶ್ರುತಿ ಕೇಳಿದಾಗ, ನಾನು ಮಾವನ ಹತ್ರ ಮಾತಾಡ್ದೆ, ಅದ್ರಿಂದ ಏನು ಪ್ರಯೋಜನ ಆಗ್ಲಿಲ್ಲ, ಅತ್ತೆ ಹತ್ರ ಮಾತಾಡೋದಕ್ಕೆ ಅಂತ ಹೋದ್ರೆ ಹೇಗಿದ್ರು ನನ್ಗೆ ಬೈದೇ ಬೈತಾರೆ, ಈಗ 3 ಜನನು ಹೋಗಿ ಅತ್ತೆ ಹತ್ರ ಹೋಗಿ ನಾವ್ ಮಾವನ ಹತ್ರ ಮಾತಾಡೋಣ ಅಂತ ಕೇಳೋಣವಾ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತು ಹೋಗೋಣ ಅಂತ 3 ಜನನು ಶಾಂತಿ ಹತ್ರ ಹೋಗ್ತಾರೆ. ಅತ್ತೆ ಅಂತ ರೋಹಿಣಿ ಹೇಳಿದಾಗ, ಏನು 3 ಜನನು ಸೇರಿ ಒಟ್ಟಿಗೆ ಬಂದ್ಬಿಟ್ಟಿದೀರಾ ಅಂತ ಶಾಂತಿ ಕೇಳ್ತಾಳೆ. ಯಾಕತ್ತೆ 3 ಜನನು ಸೇರಿ ಬರ್ಬಾರ್ದಾ ಅಂತ ಶ್ರುತಿ ಕೇಳ್ತಾಳೆ. ಹಂಗಲ್ಲ, ಕಾರಣ ಏನು ಇಲ್ದೆ ಈ ರೀತಿ ಬರೋದಿಲ್ವಲ್ಲ, ಅದಕ್ಕೆ ಕೇಳಿದೆ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ನಿಮ್ ಹತ್ರ ಮಾತಾಡ್ಬೇಕು ಅಂತಾನೆ ಬಂದ್ವಿ ಅಂತ ರೋಹಿಣಿ ಹೇಳ್ದಾಗ, ಗೊತ್ತಾಗ್ತಿದಲ್ಲ ಏನ್ ವಿಷಯ ಅಂತ ಹೇಳಿ ಅಂತ ಶಾಂತಿ ಕೇಳ್ತಾಳೆ. ಹೌದು, ನಿನ್ಗೇನ್ ಕೆಲ್ಸ ಇಲ್ವೇನೆ, ಬಂದ್ ಹಿಂಗ್ ನಿಂತ್ಕೊಂಡಿದ್ಯಲ್ಲ ಅಂತ ಶಾಂತಿ ಮೀನನ್ನ ಕೇಳ್ತಾಳೆ. ಅತ್ತೆ, ಆಕ್ಚುಲಿ ಮೀನಾ ಅವರೇ ನಿಮ್ ಹತ್ರ ಮಾತಾಡ್ಬೇಕು ಅಂತ ನಮ್ಮೆಲ್ರನ್ನು ಕರ್ಕೊಂಡ್ ಬಂದಿದ್ದು ಅಂತ ಶ್ರುತಿ ಹೇಳಿದಾಗ, ಯಾಕೆ, ನನ್ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ಲಾ, ಈಗ ರೋಹಿಣಿ ಬೇರೆ 2 ಲಕ್ಷ ಕೊಟ್ಲಲ್ಲ, ಅದ್ರ ಬಗ್ಗೆ ಏನು ಹೇಳಿಲ್ವಾ
ಅಂತ ಶಾಂತಿ ಕೇಳಿದಾಗ, ಅದನ್ನ ಹೇಳಿದಾರೆ ಅತ್ತೆ, ಆದ್ರೆ ಇನ್ನೂ 2 ಲಕ್ಷ ಕೊಡ್ಬೇಕಲ್ವಾ ಅಂತ ಶ್ರುತಿ ಹೇಳ್ತಾಳೆ. ರೋಹಿಣಿ ಅವರೇ, ನೀವ್ ಇನ್ನೂ 2 ಲಕ್ಷ ಕೊಡ್ಬೇಕಲ್ವಾ ಅಂತ ಶ್ರುತಿ ಕೇಳಿದಾಗ, ಹೌದು ಶ್ರುತಿ ಅವರೇ, ನಾನು ಇನ್ ಸ್ವಲ್ಪ ದಿವಸದಲ್ಲೇ ಕೊಡ್ತೀನಿ ಅಂತ ಹೇಳಿದೀನಿ ಅದ್ರ ಬಗ್ಗೆ ಅಂತ ರೋಹಿಣಿ ಹೇಳ್ತಾಳೆ. ನೋಡಿ, ಇವಾಗ ನಾವು ಅದ್ರ ಬಗ್ಗೆ ಮಾತಾಡೋದಕ್ ಬಂದ್ವಾ ಅಂತ ಮೀನಾ ಹೇಳಿದಾಗ, ಅತ್ತೆ ನೀವ್ ಸ್ವಲ್ಪ ಮಾತಾಡಿ ಅಂತ ರೋಹಿಣಿ ಹೇಳ್ತಾಳೆ. ಇವಾಗ ಮಾತಾಡ್ತಿದ್ದೇನಲ್ಲಮ್ಮ ಅಂತ ಶಾಂತಿ ಹೇಳಿದಾಗ, ಮಾವನ ಹತ್ರ ಮಾತಾಡಿ ಅಂತ ಹೇಳ್ದೆ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ? ಅವರೇ ಹೇಳಿದಾರಲ್ಲ ನನ್ ಮುಖನೂ ನೋಡೋದಿಲ್ಲ ಅಂತ. ಊಟಕ್ಕೆ ಹೋದ್ರೆ ನನ್ಗೂ ಬರ್ತಿದ್ದಂಗ್ ನೋಡ್ತಿದ್ದಂಗೆನೆ ಅಲ್ಲಿಂದ ಎದ್ದು ಹೊರ್ಟೋಗ್ಬಿಡ್ತಾರೆ. ಆಚೆ ಹೋಗ್ಬೇಕಾದ್ರೆ ನನ್ನ ಹತ್ರ ಹೇಳಿನೂ ಹೋಗೋದಿಲ್ಲ. ಇವಾಗ ಮನೆಗೆ ಮಹಾರಾಣಿ ಇವಳೇ ಅಲ್ವಾ, ಎಲ್ಲ ಇವಳತ್ರನೇ ಹೇಳ್ ಹೋಗ್ತಾರೆ. ಅವಳು ಏನ್ ಅನ್ಕೊಂಡ್ ಈ ಮನೆಗ್ ಬಂದ್ಲೋ ಎಲ್ಲ ನಡೀತಿದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ಈ ಮನೆಗೆ ನಾನು ಬಾಳೋದಿಕ್ಕೆ ಅಂತ ಬಂದಿರೋದು, ಬೇರೆ ಯಾವ್ದಕ್ಕೂ ಅಲ್ಲ ಅಂತ ಮೀನಾ ಹೇಳ್ತಾಳೆ. ಹೌದು ಕಣೆ, ಹೌದು, ನೀನೇ ಚೆನ್ನಾಗ್ ಬಾಳ್ತಾ ಇದ್ಯಾ, ಆದ್ರೆ ಇಲ್ಲಿರೋರೆಲ್ರು ನಿನ್ನಿಂದಾಗಿ ಅವ್ರ ಜೀವನ ಹಾಳಾಗೋಗ್ತಾ ಇದೆ ಅಂತ ಶಾಂತಿ ಬೈತಾಳೆ. ಅತ್ತೆ ಇದೆಲ್ಲ ತುಂಬಾ ತಪ್ಪು ಅತ್ತೆ. ಮೀನಾ ಅವ್ರೇನ್ ಮಾಡಿದ್ರು? ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೆ ಎಲ್ರಿಂದನೂ ತೊಂದರೆ ಆಗಿರೋದು ನೀವುಗಳೇ. ಅವ್ರ ಒಡವೆಗಳನ್ನ ಅವ್ರು ಕೇಳ್ದೆ ಎತ್ಕೊಂಡಿದ್ದು ಅಂತ ಶ್ರುತಿ ಸಪೋರ್ಟ್ ಮಾಡಿ ಮಾತಾಡ್ತಾಳೆ. ಹೌದಮ್ಮ, ಅದ್ ಒಂದೇ ನಾನ್ ಮಾಡಿರೋ ತಪ್ಪು. ನಮ್ಮನೆ ಒಡವೆ ಅಲ್ವಾ ಅಂತ ನಾನು ಎತ್ಕೊಟ್ಟೆ ಅಂತ ಶಾಂತಿ ಹೇಳಿದಾಗ, ಹಾಗಿದ್ರೆ ನೀವು ನಿಮ್ ಒಡವೆನ ಕೊಡ್ಬೇಕಾಗಿತ್ತು. ನೀವ್ ಯಾಕೆ ಮೀನಾ ಅವ್ರ ಒಡವೆನ ಕೊಟ್ರಿ? ಅದು ಅಲ್ದೆ ಇದ್ರ ಜೊತೆಗೆ ನೀವ್ ಇನ್ನೊಂದ್ ತಪ್ಪು ಮಾಡಿದೀರಾ. ಮೀನಾ ಅವ್ರ ಮನೇನೆ ಇದೆಲ್ಲ ತಪ್ಪು ನಡೆದಿದೆ, ಅವ್ರ ಮನೆಯವರೇ ಒಡವೆ ಬದಲಾಯಿಸಿದಾರೆ ಅಂತ ಅವ್ರ ಮೇಲೆ ತಪ್ಪು ಹಾಕಿದ್ರಿ, ಅದು ತಪ್ಪೇ ಅಲ್ವಾ ಅಂತ ಶ್ರುತಿ ಕೇಳಿದಾಗ, ಶ್ರುತಿ ಅವರೇ ಇವಾಗ ಯಾಕೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀರಾ? ಅತ್ತೆ ನೀವು ಬಂದು ಮಾವನ ಹತ್ರ ಮಾತಾಡಿ ಅಂತ ರೋಹಿಣಿ ಹೇಳಿದಾಗ, ರೋಹಿಣಿ ಅವ್ರು ನಾನು ಹೋಗ್ತಿದ್ದಂಗೆ ನನ್ ಮುಖನೂ ಸಹ ನೋಡ್ದೆ ಅಲ್ಲಿಂದ ಹೊರಟೋಗ್ತಾರ ಅಂತ ಶಾಂತಿ ಹೇಳಿದಾಗ, ಅಯ್ಯೋ, ಇಷ್ಟೊಂದು ಸಿಂಪಲ್ ಆಗಿ ಮುಗ್ದೋಗಂತ ಕತೆನ ತುಂಬಾ ಜಾಸ್ತಿ ಎಳಿತಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ. ಹೌದು ಅತ್ತೆ, ನೀವು ಹೋಗಿ ಮಾವನ ಹತ್ರ ಮಾತಾಡ್ತಿದ್ದಂಗೆ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಮೀನಾ ಹೇಳ್ತಾಳೆ. ಹೋಗ್ಲಿ, ಅದು ಬೇಡ, ಆದ್ರೆ ನೀವೊಂದ್ ವಿಷಯ ಮಾಡಿದ್ರೆ ಅವರೇ ಖಂಡಿತ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ ಅಂತ ಶ್ರುತಿ ಹೇಳ್ದಾಗ, ಏನದು ಅಂತ ರೋಹಿಣಿ ಕೇಳ್ತಾಳೆ. ಚಿಕ್ಕ ವಿಷಯ ಅಷ್ಟೇ, ಜಾಸ್ತಿ ಏನಿಲ್ಲ ಅತ್ತೆ, ಮೀನಾ ಅವ್ರ ಹತ್ರ ಸಾರಿ ಕೇಳಿದ್ರೆ ಸಾಕು ಅಂತ ಶ್ರುತಿ ಹೇಳಿದಾಗ, ಅದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ಓಹೋ, ಈ ಮಹಾರಾಣಿನೇ ಈ ಐಡಿಯಾನೆಲ್ಲ ಕೊಟ್ಟು ನೀನನ್ ಕರ್ಕೊಂಡ್ ಬಂದ್ಲಾ ಅಂತ ಶಾಂತಿ ಕೇಳಿದಾಗ, ಅತ್ತೆ ನಾನೇನು ಹೇಳಿಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಅತ್ತೆ ಇದನ್ನೆಲ್ಲ ನಾನೇ ಹೇಳ್ತಾ ಇರೋದು. ಇವಾಗ ಆಗಿರೋ ಪ್ರಾಬ್ಲಮ್ ಏನು, ನೀವ್ ಇವ್ರ ಹತ್ರ ಸಾರಿ ಕೇಳಿಲ್ಲ ಅನ್ನೋದು ಅಂತ ಶ್ರುತಿ ಹೇಳಿದಾಗ, ಹೌದು, ಅತ್ತೆ ಯಾಕೆ ಇವ್ರ ಹತ್ರ ಸಾರಿ ಕೇಳ್ಬೇಕು ಅಂತ ರೋಹಿಣಿ ಕೇಳ್ತಾಳೆ. ಅತ್ತೆ ಮಾತ್ರ ಅಲ್ಲ, ನಿಮ್ ಯಜಮಾನ್ರನ್ನು ಸೇರಿ ಮೀನಾ ಅವ್ರ ಹತ್ರ ಸಾರಿ ಕೇಳ್ಬೇಕು ಅಂತ ಶ್ರುತಿ ಹೇಳಿದಾಗ, ನೋಡ್ದಮ್ಮ ರೋಹಿಣಿ, ನಾವೆಲ್ರೂ ಹೋಗಿ ಇವಳು ಕಾಲಕ್ ಬೀಳ್ಬೇಕಂತೆ, ಅದಕ್ಕೆ ನಿನಗೆ ನೈಸ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ಇಲ್ಲಿ ಏನೇ ನಡೆದ್ರು ಅದಕ್ಕೆ ನಾನೇ ಬಲಿಪಶುನಾ? ನೀವು ಮತ್ತೆ ಮಾವ ಮಾತಾಡ್ತಾ ಇರೋದು ನಮ್ಗೆ ತುಂಬಾ ಕಷ್ಟ ಅನ್ನಿಸ್ತಿದೆ. ಅದಕ್ಕೆ ಅಂತಾನೆ ಇವ್ರಿಬ್ರು ಕರ್ಕೊಂಡ್ ಬಂದು ನಿಮ್ ಹತ್ರ ಮಾತಾಡ್ಸೋಣ ಅಂತ ಬಂದೆ. ನಾನೊಬ್ಳೆ ಬಂದ್ರೆ ನೀವು ನನಗೆ ಬೈತೀರಾ ಅಂತ ನನಗೆ ಗೊತ್ತಿತ್ತು ಅಂತ ಮೀನಾ ಹೇಳಿದಾಗ, ನೀವು ಸಾರಿ ಕೇಳಿದ್ರೆ ಪ್ರಾಬ್ಲಮ್ ಅಲ್ಲೇ ಮುಗ್ದೋಗುತ್ತೆ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ. ನಾನ್ ಯಾಕೆ ಸಾರಿ ಕೇಳ್ಬೇಕು? ನಾನೇನಂತ ತಪ್ಪು ಮಾಡಿದೀನಿ ಅಂತ ಶಾಂತಿ ಹೇಳಿದಾಗ, ಎಲ್ಲಾ ತಪ್ಪು ಮಾಡಿರೋದು ನೀವೇ ಅಲ್ವಾ ಅತ್ತೆ ಅಂತ ಶ್ರುತಿ ಕೇಳ್ತಾಳೆ. ಶ್ರುತಿ ಅವರೇ, ಅತ್ತೆ ಮನೋಜ್ ಅವ್ರಿಗೆ ಹೆಲ್ಪ್ ಮಾಡಿದ್ರು ಪಾಪ, ಅದ್ರಲ್ಲಿ ಇವ್ರು ಸಿಕ್ಕಾಕೊಂಡ್ರು ಅಂತ ರೋಹಿಣಿ ಹೇಳಿದಾಗ, ರೋಹಿಣಿ ಅವರೇ, ಮನೋಜ್ ಅವರು ತಪ್ಪು ಮಾಡದೇ ಇರೋ ರೀತಿ ಅತ್ತೆನೆ ತಡಿಬೇಕಾಗಿತ್ತು, ಆದ್ರೆ ಅದನ್ ಬಿಟ್ಟು ಅವರೇ ಸಪೋರ್ಟ್ ಮಾಡಿದಾರೆ. ಹಾಗಿದ್ಮೇಲೆ ಅವ್ರದ್ದು ತಪ್ಪಿದೆ ಅಲ್ವಾ? ಸಾರಿ ಕೇಳಿದ್ರೆ ಅಂತದೇನಾಗ್ಬಿಡುತ್ತೆ ಅಂತ ಶ್ರುತಿ ಹೇಳಿದಾಗ, ಶ್ರುತಿ ಅವರೇ, ಅದೆಲ್ಲ ಮುಗ್ದೋಗಿರೋ ವಿಷಯ, ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು. ನನ್ನ ಹತ್ರ ಯಾರು ಸಾರಿ ಕೇಳೋದ್ ಬೇಡ ಅಂತ ಮೀನಾ ಹೇಳ್ಬೇಕಾದ್ರೆ, ಏನೇ ಭಿಕ್ಷೆ ಹಾಕ್ತಿದ್ಯೇನೆ, ದೊಡ್ಡದಾಗಿ ಕರುಣಾಮಯಿ ಅಂತ ತೋರ್ಸ್ಕೊತಿದ್ಯಾ ಅಂತ ಶಾಂತಿ ಹೇಳಿದಾಗ, ಯಾಕತ್ತೆ ನಾನ್ ಏನೇ ಮಾತಾಡಿದ್ರು ನಂದೇ ತಪ್ಪು ಅನ್ನೋ ರೀತಿ ನನಗೆ ಬೈತೀರಾ? ಆಗ್ತಿಲ್ಲ ಅತ್ತೆ ಸಹಿಸ್ಕೊಳ್ಳೋದಿಕ್ಕೆ ಅಂತ ಮೀನಾ ಹೇಳ್ತಾಳೆ. ಆಹಾ, ತಕ್ಷಣನೇ ಏನು ಗೊತ್ತಿಲ್ದಿರೋಳ್ ತರ ವೇಷ ಹಾಕೋಬೇಡ ಕಣೆ ಅಂತ ಶಾಂತಿ ಬೈತಾಳೆ. ಬಿಡಿ ಮೀನಾ ಅವ್ರೆ, ಇವಾಗ್ಲೂ ಅತ್ತೆ ಅವ್ರು ಮಾಡಿರೋ ತಪ್ಪನ್ನ ಅರ್ಥನೇ ಮಾಡ್ಕೋತಿಲ್ಲ. ನೀವ್ ಬಂದು ಕೇಳಿ ಅಂತ ಹೇಳಿದ್ರಿ, ಬಂದು ಕೇಳಾಯ್ತು. ಅತ್ತೆ ನೀವ್ ಸಾರಿ ಕೇಳಿದ್ರೆ ಮಾವ ಖಂಡಿತ ನಿಮ್ ಹತ್ರ ಮಾತಾಡ್ತಾರೆ. ಚೆನ್ನಾಗಿ ಥಿಂಕ್ ಮಾಡಿ ಒಳ್ಳೆ ಡಿಸಿಷನ್ ತಗೊಳ್ಳಿ. ಮೀನಾ ಅವ್ರೆ, ಬನ್ನಿ ಹೋಗೋಣ ಅಂತ ಶ್ರುತಿ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನೋಡ್ದಮ್ಮ ರೋಹಿಣಿ, ಈ ದುಡ್ಡಿನ ದುರಹಂಕಾರಿ ಹೆಂಗ್ ಮಾತಾಡ್ತಾಳೆ ಅಂತ. ಎಲ್ಲ ಈ ಹೂ ಕಟ್ಟೋಳಿಂದಾನೆ ಎಲ್ಲ ಅವಳಿಗೆ ತಲೆಗೆ ತುಂಬಿದಾಳೆ. ಅವಳನ್ನ ನನ್ ವಿರುದ್ಧವಾಗಿ ಎತ್ಕಡ್ತಿದ್ದಾಳೆ ಅಂತ ಶಾಂತಿ ಹೇಳಿದಾಗ, ಅತ್ತೆ ಅವ್ರು ಏನಾದ್ರೂ ಮಾತಾಡ್ಕೊಂಡು ಹೋಗ್ಲಿ, ಬಿಟ್ಬಿಡಿ. ನನಗೆ ನಿಮ್ ಬಗ್ಗೆ ಗೊತ್ತಿಲ್ವಾ? ನೀವು ಯಾರ ಹತ್ರನೂ ಕ್ಷಮೆ ಕೇಳೋದ್ ಬೇಡ, ಆದ್ರೆ ಮಾವನ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡಿ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ
ರೋಹಿಣಿ ಅವ್ರು ಮುಖದ ಮೇಲೆ ಹೊಡೆದಂಗ್ ಮಾತಾಡ್ತಿದಾರಮ್ಮ. ನಾನ್ ಮಾತಾಡೋದಕ್ಕೋದ್ರೆ ನನಗೆ ಬೈತಿದಾರೆ. ಅವ್ರಿಗೆ ಯಾವಾಗ ಬೇಕು ಅನ್ಸುತ್ತೋ ಅವಾಗ್ಲೇ ಮಾತಾಡ್ಲಿ, ಬಿಟ್ಬಿಡು. ನನ್ಗಿಲ್ಲಿರೋದಕ್ಕೆ ಇಷ್ಟ ಆಗ್ತಿಲ್ಲ. ನಾನು ಕಸ್ತೂರಿ ಮನೆಗೆ ಹೋಗ್ತೀನಿ ಅಂತ ಶಾಂತಿ ಹೇಳಿ ಕಸ್ತೂರಿ ಮನೆಗೆ ಹೊರಟೋಗ್ತಾಳೆ. ಈ ಕಡೆ ರೋಹಿಣಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಈ ಕಡೆ ಸೂರ್ಯ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳೋದಿಕ್ಕೆ ಅಂತ ಚೇತನನ್ ಜೊತೆ ಹೋಗಿ ಕಾರ್ನ ಚೆಕ್ ಮಾಡ್ತಿರ್ತಾನೆ. ಹೌದು ಕಣ ಸೂರ್ಯ, ಏನೋ ಇದ್ದಕ್ಕಿದ್ದಂಗೆ ಕಾರ್ನ ತಗೊಂಡು ಬಾಡಿಗೆಗೆ ಬಿಡ್ಬೇಕು ಅನ್ನೋ ಐಡಿಯಾ ಬಂತು ಅಂತ ಚೇತನ ಕೇಳಿದಾಗ, ಏನೋ ಮಾಡೋದು, ಆಲ್ರೆಡಿ ತುಂಬಾ ಸಾಲಗಳಿವೆ, 2-3 ಡ್ಯೂ ಬೇರೆ ಕಟ್ಬೇಕು. ಅದು ಅಲ್ದೆ ಈ ಮೀನಾ ಬೇರೆ ಎಲ್ರ ಮುಂದೆ ಬೇರೆ ಶಪಥ ಬೇರೆ ಮಾಡ್ಬಿಟ್ಟವಳೆ, ನಾವೇ ರೂಮ್ ಕಟ್ಕೋತೀವಿ ಅಂತ ಸೂರ್ಯ ಹೇಳ್ದಾಗ, ಇದಕ್ಕೂ ಮುಂಚೆ ಒಡವೆ ಬಗ್ಗೆನೂ ಶಪಥ ಮಾಡಿದ್ರು ಅಲ್ವೇನೋ ಅಂತ ಚೇತನ ಕೇಳ್ತಾನೆ. ಹೌದು ಕಣೋ ಅಂತ ಸೂರ್ಯ ಹೇಳ್ದಾಗ, ಹೌದು ಅದಕ್ಕೂ ದುಡ್ಡು ಹೊಂದಿಸ್ಬೇಕು ಅಂತ ಹೇಳ್ತಿದ್ದಲ್ಲ ನೀನು ಅಂತ ಚೇತನ ಹೇಳ್ದಾಗ, ಹೌದು ಕಣೋ, ಏನ್ ಮಾಡೋದು, ಆ ಶಪಥನೇ ಇನ್ನೂ ಮುಗ್ದಿಲ್ಲ. ಈಗ ಇದು ಬೇರೆ ಶುರುವಾಗಿದೆ. ನಾವು ಸಂಪಾದನೆ ಮಾಡೋ ದುಡ್ಡಲ್ಲಿ ಎಲ್ಲಿಂದನ ಆಗುತ್ತೆ ಇದೆಲ್ಲ ಚೇತು. ಅದಕ್ಕೆ ಮೀನನೇ ಇನ್ನೊಂದ್ ಕಾರ್ನ ಬಾಡಿಗೆಗೆ ಬಿಟ್ಟು ಅದ್ರಲ್ಲಿ ಹೆಂಗಾದ್ರೂ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿದ್ಲು ಅಂತ ಸೂರ್ಯ ಹೇಳ್ತಾನೆ. ಸರಿ, ಇವಾಗ ದುಡ್ಡೆಲ್ಲೋ ಹೊಂದಿಸ್ತೀಯಾ ಅಂತ ಚೇತನ ಕೇಳಿದಾಗ, ಲವ್, ಆ ಓಡೋದನ್ನು ಪೆಂಗ್ಯ ಇದಾನಲ್ಲ, ಅವನು ಮೀನು ಒಡವೆನೆಲ್ಲ ತಗೊಂಡೋಗ್ ಮಾರಿದ್ನಲ್ಲ, ಅದ್ರಿಂದ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಲವ್, 4 ಲಕ್ಷ ಅಂತ ಹೇಳ್ದಲ್ಲೋ ಅಂತ ಚೇತು ಹೇಳಿದಾಗ, ಹೌದು, 2 ಲಕ್ಷನ ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿದಾರೆ. ಕೊಡದೇ ಇರ್ಲಿ, ಅವಾಗೈತೆ ಅವನಿಗೆ ಹಬ್ಬ ಅಂತ ಸೂರ್ಯ ಹೇಳ್ತಾನೆ. ಸರಿ ಬಿಡು, ಕೊಡ್ತಾರೆ. ಸರಿ ಬಾ, ಓನರ್ನ ಹೋಗಿ ಮಾತಾಡೋಣ ಅಂತ ಚೇತನ ಸೂರ್ಯನ ಕರ್ಕೊಂಡು ಹೋಗ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.